ಸಂಗೀತ ಮತ್ತು ಪ್ರತು ನೀನು ಆಡ್ಬೇಡ ಪ್ರತು ನೀನು ಆಡ್ಬೇಡ ಬೇಡ ನಾವು ಹೋಗ್ತೀವಿ ಅಂತ ಅವ್ರು ಹೇಳಿದ್ರು. ನಮ್ಗೆ ತುಂಬಾ ಬೇಜಾರಾಯಿತು. ಯಾಕೆ ಅವ್ನು ಆಡ್ಬಾರ್ದು, ಅವನು ಗೆಲ್ಲಕ್ತಾನೆ ಎಲ್ಲರೂ ಗೆಲ್ಲಕ್ಕೆ ಬಂದಿರೋದು. ಇನ್ನು ಲಾಸ್ಟ್ ಟೈಮು ಪ್ರತು ನೀನು ಆಡ್ಬೇಡ ಪ್ರತು ನೀನು ಆಡ್ಬೇಡ ಪ್ರತು ಅಂತ ಅವ್ರು ಬಿಡ್ತಾನೆ ಇಲ್ಲ. ಪ್ರಥಮ ಆಡೋಕ್ಕೆ ಚಾನ್ಸ್ ಕೊಡ್ಬೇಕಲ್ವಾ, ಬಿಡೋದೇ ಇಲ್ಲ. ಹೆಂಗ್ ಪಾಪ ಅವ್ರು ಹೆಂಗೆ ತೋರಿಸ್ತಾರೋ ಅವ್ರ ಆಟ ನಾನು ಚೆನ್ನಾಗಿ ಆಡ್ತೀವಿ ಅಂತ ಹೆಂಗೆ ತೋರಿಸ್ತಾರೋ. ಆಪರ್ಚುನಿಟಿ ಕಾಯ್ತಾ ಕೂತ್ರೆ ಇವಾಗ ಆಗೋದಿಲ್ಲ. ಇವರೆಲ್ಲ ಹೆಂಗ್ ಹೋಗ್ತಾ ಇದ್ದಾರೆ, ಪ್ರತಾಪ್ ಕೂಡ ಆಗಿ ಹೋಗ್ಲೇಬೇಕು. ಸ್ವಲ್ಪ ವೀಕ್ ಆಗ್ಬಿಟ್ಟಿದ್ದಾರೆ ಪ್ರತಾಪ್ ಅವರು. ನೋಡ್ತೀವಿ ಯಾರು ಇಷ್ಟ ಆಗ್ತಾರೆ ಪ್ರತಾಪ್. ಏನಕ್ಕೆ ರೀ? ಏನಕ್ಕೆ ಅಂದರೆ ಚೆನ್ನಾಗಿ ಆಡ್ತಾರೆ, ನಂಗೆ ತುಂಬ ಇಷ್ಟ. ಅವರೇ ಗೆಲ್ಬೇಕಿತ್ತು. ಡ್ರೋನ್ ಪ್ರತಾಪ್ ಅವರು ಡ್ರಾಮಾ ಮಾಡ್ತಾ ಇದ್ದಾರೆ, ಓಟ್ಗಳನ್ನು ಗಿಟ್ಟಿಸ್ಕೊಳ್ಳೋಕೆ ಯಾವಾಗಲೂ ಫೀಲಿಂಗಲ್ಲಿ ಇರ್ತಾರೆ ಅಂತ. ಇಲ್ಲ ಆ್ಯಕ್ಚುಲಿ ರಿಯಲ್ ಅದು, ಅದೆಲ್ಲ ಅವಶ್ಯಕತೆ ಇಲ್ಲ ಅನ್ಸುತ್ತೆ. ಬಟ್ ಅದು ರಿಯಲ್, ಹುಡುಗನ ಫೀಲಿಂಗ್ಸ್ ರಿಯಲ್ ಅನ್ಸುತ್ತೆ. ಇರೋ ಪ್ರಾಬ್ಲಮ್ಸ್ ಇರೋದಕ್ಕೆ ಹಂಗಿರ್ತಾರೆ ಅನ್ಸುತ್ತೆ. ಕರ್ನಾಟಕದ ಜನತೆ ನಾಡಿ ಮಿಡಿತ ಅರ್ಥ ಮಾಡ್ಕೊಂಡಿರ್ಬೇಕೇನೋ ಅಂತ ಯಾವಾಗಲೂ ಸಿಂಪತಿಗೆ ಮರಳಾಗ್ತಾರೆ ಕರ್ನಾಟಕ ಜನ ಅಂತ. ಅಲ್ಲ, ಅವ್ರ ಸಿಚುವೇಶನ್ ಹಾಗೆ ಇದೆ ಅಲ್ವಾ, ನಾಟಕ ಅನ್ಸಲ್ಲ. ಬೇರೆಯವರೆಲ್ಲ ಸ್ವಲ್ಪ ಆಡ್ತಾರೆ ಅನ್ನಿಸ್ತಾ ಇದೆ. ಸ್ವಾಮೀಜಿ ಅವ್ರು ಬಂದು ಹೇಳಿದ್ರು ತಂದೆ ತಾಯಿ ಬಿಟ್ಟು ದೂರ ಇರು ಅಂತೇಳಿ, ಅದು ಒಪ್ತೀರಾ? ಇರ್ಬಹುದೇನೋ ಕೆಲವ್ರಿಗೆ, ಯಾಕಂದ್ರೆ ಆ ಥರ ಇದೇ ಸಿಗೋದಿಲ್ಲ. ಫ್ಯಾಮಿಲಿ ಜೊತೆ ಇದ್ದು ಆರಾಮಾಗಿ ಇರೋಕ್ಕೆ ಸಿಗೋದೇ ಇಲ್ಲ. ಬಹುಶಃ ಆ ಥರನೇ ಇರ್ಬೋದೇನೋ ಆ ಹುಡುಗನ ಫೇಟ್ ಕೂಡ. ಗುರುಜಿ ಮಾತು ಒಪ್ಬೇಕಂತೀರಾ? ಸತ್ಯ ಅರ್ಧ ನಿಜ ಸರ್. ಹಾಗಾದ್ರೆ ನಂಬ ಏನು ಇಲ್ಲ ಅಲ್ಲಿ, ಆದರೂ ನಮಗೆ ಪ್ರಥಮ ಗೆಲ್ಲಬೇಕು. ಪ್ರತಾಪ್ ಅವರು ಗೆಲ್ಲಬೇಕು. ವಿನಯ್, ಸಂಗೀತ, ಕಾರ್ತಿಕ್ ಅವರೆಲ್ಲ ಕೈಕಾಲು ಮುರ್ಕೊಂಡು ಆಟ ಆಡ್ತಾ ಇದ್ದಾರೆ. ಅವ್ರುಗಳಿಗಿಲ್ಲಾರ್ದು ಇವರು ಸರ್ ಅವ್ರಿಗೆ ಪ್ರಥಮ ಬಿಡ್ತಾನೆ ಇಲ್ಲ ಸರ್ ಆಟ ಆಡಕ್ಕೆ. ಅವ್ರಿಗೆ ಇನ್ನು ಲಾಸ್ಟ್ ಟೈಮು ಪ್ರತು ನೀನು ಆಡ್ಬೇಡ ಪ್ರತು ನೀನು ಆಡ್ಬೇಡ ಪ್ರತು ಅಂತ ಅವ್ರು ಬಿಡ್ತಾನೆ ಇಲ್ಲ. ಪ್ರಥಮ ಆಡಕ್ಕೆ ಚಾನ್ಸ್ ಕೊಡ್ಬೇಕಲ್ವಾ, ಬಿಡೋದೇ ಇಲ್ಲ. ಹೆಂಗ್ ಪಾಪ ಅವ್ರು ಹೆಂಗೆ ತೋರಿಸ್ತಾರೋ ಅವ್ರ ಆಟ ನಾನು ಚೆನ್ನಾಗಿ ಆಡ್ತೀವಿ ಅಂತ ಹೆಂಗೆ ತೋರಿಸ್ತಾರೋ. ಆಪರ್ಚುನಿಟಿ ಕಾಯ್ತಾ ಕೂತ್ರೆ ಇವಾಗ ಆಗೋದಿಲ್ಲ. ಇವರೆಲ್ಲ ಹೆಂಗ್ ಹೋಗ್ತಾ ಇದ್ದಾರೆ, ಪ್ರತಾಪ್ ಕೂಡ ಆಗಿ ಹೋಗ್ಲೇಬೇಕು. ಸ್ವಲ್ಪ ವೀಕ್ ಆಗ್ಬಿಟ್ಟಿದ್ದಾರೆ ಪ್ರತಾಪ್ ಅವರು. ಏನು ಆಟ ಆಡಕ್ಕೆ ಬಿಡಲ್ಲ. ನಾವು ಆಡ್ತೀವಿ, ನೀನೇನು ಆಡಬೇಡ, ಸ್ವಲ್ಪ ಇದು ಮಾಡ್ತೀಯ ಅಂತ ಇದು ಮಾಡ್ತಾರೆ. ಪಾಪ ಅವ್ನಿಗೆ ಮೂಲೆಗೆ ಆಗ್ತಾರೆ ಅವ್ರಿಗೆ ಅಲ್ವಾ. ಸಂಗೀತ ಮತ್ತು ಪ್ರತು ನೀನು ಆಡ್ಬೇಡ ಪ್ರತು ನೀನು ಆಡ್ಬೇಡ ಬೇಡ ನಾವು ಹೋಗ್ತೀವಿ ಅಂತ ಅವ್ರು ಹೇಳಿದ್ರು. ನಮ್ಗೆ ತುಂಬಾ ಬೇಜಾರಾಯಿತು. ಯಾಕೆ ಅವ್ನು ಆಡ್ಬಾರ್ದು, ಅವನು ಗೆಲ್ಲಕ್ತಾನೆ ಎಲ್ಲರೂ ಗೆಲ್ಲಕ್ಕೆ ಬಂದಿರೋದು. ಸಂಗೀತ ಮತ್ತು ಡ್ರೋನ್ ಪ್ರತಾಪ್ ಅವರು ಇಬ್ಬರು ಯಾವಾಗಲೂ ಜೊತೆಗೆ ಇರ್ತಿದ್ರು ಒಂದಿಷ್ಟು ಎಪಿಸೋಡ್ಗಳಲ್ಲಿ. ಈಗ ಅವರಿಬ್ಬರು ಅವಮಂಗಿಸ್ತಾರ ಆಗ್ತಾವ್ರೆ. ಏನಿರ್ಬೋದು ಏನು ಗೊತ್ತಾ, ಈಗ ಸಂಗೀತ ಸಮಯ ಸಾಧಕಿ ಥರ ಉಪಯೋಗಿಸ್ಕೊಳ್ಳೋದು. ಬೇಕು ಅಂದರೆ ಬೇಕಷ್ಟೇ, ಬೇಡ ದೂರ ತಳ್ಬಿಡೋದು. ಈಗ ಹಂಗೆ ಆಗಿರೋದು. ಕಾರ್ತಿಕ್ ಹಂಗೆ ಮಾಡಿದ್ರು, ಈಗ ಪ್ರತಾಪ್ ಹಂಗೆ ಮಾಡೋದು. ಈಗ ನಮ್ರತ ಹತ್ರ ಹೋಗಿದ್ದಾರೆ. ಈಗ ತನಿಷನ್ಗೂ ಹಂಗೆ ಮಾಡೋದು. ಪ್ರತಿಯೊಬ್ಬರು ಎಷ್ಟು ಚೆನ್ನಾಗಿದ್ರು, ಈಗ ಎಲ್ಲರಿಗೂ ದೂರ ಮಾಡೋದು ಸಂಗೀತ. ಹಾಗಾಗಿ ಚಾನ್ಸ್ ಸಿಕ್ಕೋವರೆಗೂ ಒಬ್ರ ಹತ್ರ ಇರೋದು. ಚಾನ್ಸ್ ಸಿಗುತ್ತೆ, ಇವ್ರು ಬಂದ್ಬಿಡ್ತಾರೆ ಅನ್ನೋವಾಗ ಇವ್ರನ್ನ ತಳ್ಬಿಟ್ಟು ಮುಂದೆ ಹೋಗೋದು. ಈ ವಾರ ಯಾರು ಎಲಿಮಿನೇಟ್ ಆಗ್ಬೋದು ಅಂತೀರಾ? ಮೈಕಲ್ ತುಂಬಾ ಆಟಿಟ್ಯೂಡ್ ಜಾಸ್ತಿ, ತುಂಬಾ ಮೈಕಲ್ ಆಗ್ಲೇಬೇಕು, ಇರಬಾರ್ದು. ಬಿಗ್ ಬಾಸ್ ಶೋ ಏನಿದೆ, ಮಿಲಿಟರಿ ಶೋ ಏನಂತೇಳಿ ನೆಗೆಟಿವ್ ಆಗಿ ಅಹಂಕಾರದ ಮಾತುಗಳು ಜಾಸ್ತಿ. ಏನು ಆಗಲ್ಲ ಅಂತವ್ರಿಗೆ ಕರೆದ್ರೆ ಆಗಲ್ಲ ಅಂತ ಡೈರೆಕ್ಟ್ ಆಗಿ ಅಂತಾರೆ. ಚಾನ್ಸ್ ಸಿಗೋದು ಕಷ್ಟ ಅಲ್ವಾ, ಇವ್ರಿಗೆ ಚಾನ್ಸ್ ಕೊಟ್ಟರು. ಮೈಕಲ್ ಈಚೆ ಬರಬೇಕು. ವಿನಯ್ ಸ್ವಲ್ಪ ಚೆನ್ನಾಗಿ ಲಾಸ್ಟ್ ತುಂಬ ಅಟ್ಲೀಸ್ಟಾಗಿ ಆಡ್ತಾ ಇದ್ರು. ಈಗ ಸ್ವಲ್ಪ ಸಾಫ್ಟ್ ಆಗ್ಬಿಟ್ಟಿದ್ದಾರೆ. ಅವ್ರೇನು ಗೊತ್ತಾ, ಸುಳಿ ಬಂದಾಗ ಚೆನ್ನಾಗಿ ಮುಂದೆ ಚೆನ್ನಾಗಿರ್ತಾರೆ, ಆಮೇಲೆ ಗೇಮ್ ಮಾಡ್ಬೇಕಾದ್ರೆ ಅವ್ರು ಮಾಮೂಲಿ ಆಗ್ಬಿಟ್ಟಿರ್ತಾರೆ. ಸುದೀಪ್ ಸರ್ ಬಿಗ್ ಬಾಸ್ ಶೋ ಹೇಗೆ ನಡೆಸ್ತಾರಮ್ಮ? ತುಂಬ ಚೆನ್ನಾಗಿ ನಡೆಸ್ತಾರೆ. ಅದಕ್ಕೆ ಅವ್ರಿಗೋಸ್ಕರ ಅರ್ಧ ನೋಡೋದು, ಶೋಗೋಸ್ಕರನೇ ಅರ್ಧ ನೋಡೋದು. ತುಂಬ ಚೆನ್ನಾಗಿ ನಡೆಸ್ಕೊಡ್ತಾರೆ. ಎಲ್ಲೆಲ್ಲಿ ಯಾರ್ಯಾರು ಏನೇನು ಹೇಳ್ಬೇಕು ಅದನ್ನ ನೀಟಾಗಿ ಹೇಳಿ ಕರೆಕ್ಟಾಗಿ. ನಿನ್ನೆ ಎಪಿಸೋಡ್ ನೋಡಿದ್ರಾ? ಕ್ಲಾಸ್ ತೊಗೊಂಡ್ರು ಮೈಕಲ್ ಅವರಿಗೆ. ಹೌದು, ತುಂಬ ಚೆನ್ನಾಗಿತ್ತು. ಅವಾಗಲೇ ಸ್ವಲ್ಪ ವಿನಯ್ಗೂ ಸ್ವಲ್ಪ ಭಯ ಬಂದಂಗೆ ಇತ್ತು. ಅದು ಕೌಂಟ್ರ್ ನೋಡಿ. ನಿಮ್ಮೆಲ್ಲರ ಓಟು ಪ್ರತಾಪ್. ಥ್ಯಾಂಕ್ ಯು ಅಮ್ಮ. ಪ್ರತಾಪ್.